ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಮೊದಲನೇ ಆರ್ಡ್ರ್ ಕೆಫೆ ಪ್ರಸಿದ್ಧಿಗೆ ಆರ್ಡ್ರ್ ಬಿದ್ದಿರೋದು. ಆಲ್ಮೋಸ್ಟು 103 ರೂಪಾಯಿ ಕೊಟ್ಟರೆ 45 ರೂಪಾಯಿ ಸೇರಿಸ್ಬಿಟ್ಟು ಎಲ್ಲಿಗಪ್ಪ ಅಂದರೆ ಇರಿ ನೋಡೋಣ ಎಲ್ಲಿಗೆ ಅಂತ ಕರೆಕ್ಟಾಗಿ ಆಯ್ಕೆ ಮುಂದೆ ಶೋಭಾ ಅಪಾರ್ಟ್ಮೆಂಟಿಗೆ ಕೊಟ್ಬಿಟ್ಟಾನೆ ಮೊದಲನೇ ಆರ್ಡ್ರು. ಗಾಡೀಲಿ ಪೆಟ್ರೋಲ್ ಇಲ್ಲ, ಪೆಟ್ರೋಲು ಹಾಕ್ಸ್ಬೇಕು ಫಸ್ಟು. ಫುಡ್ಡು ರೆಡಿ ಕೊಟ್ಬಿಡ್ತಾರೆ. ಫುಡ್ಡೇ ರೆಡಿ ಇರಲ್ಲ. ಇಲ್ಲಿ ಹೋದ್ಮೇಲೆ ಸುಮ್ಮನೆ ವೇಟ್ ಮಾಡಿಸ್ತಾರೆ. ಹೊಸೊಬ್ರು ಯಾರಾದರೂ ಬರೋರಿದ್ರೆ ಸರ್ಜೆ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ನಾಗ DM ಮಾಡಿರಿ, ನಂಬರ್ ಕೊಟ್ಬಿಟ್ಟು ರೆಫರ್ ಮಾಡ್ತೀನಿ. ದಯವಿಟ್ಟು ಪ್ಲೇಸ್ಟೋರ್ನಾಗ ಇದ್ರಾಗ ಲಾಗಿನ್ ಆಗಕ್ಕೆ ಹೋಗ್ಬಿಡ್ರಿ, ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ನಮಗೂ ಜಾಯ್ನಿಂಗ್ ಅಮೌಂಟ್ ಬರುತ್ತೆ, ರೆಫರಲ್ ಅಮೌಂಟ್ ನಿಮ್ಗೆ ಜಾಯ್ನಿಂಗ್ ಅಮೌಂಟ್ ಬರುತ್ತೆ. ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಡೆಲಿವರಿ ಕೆಲಸ ಮಾಡ್ತಿದ್ರೆ ಅವ್ರ ಕಡೆ ಆದರೂ ರೆಫರ್ ಮಾಡ್ಕೊಳ್ರಿ. ಯಾಕಂದ್ರೆ ಅವ್ರಿಗಾದ್ರೂ ದುಡ್ಡು ಬರುತ್ತೆ, ನಿಮಗೂ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇವೆರಡು ಮಾತು ಮುಗಿಸ್ಬಿಟ್ಟು ಇವಾಗ ಆರ್ಡ್ರ್ ಕಡೆ ಗಮನ ಹರಿಸೋಣ ಸ್ನೇಹಿತರೆ. ಹಾಂ ಆಗಿಲ್ವಾ? ಇನ್ನೂ ರೆಡಿ ಬರ್ರಿ ಸ್ನೇಹಿತರೆ. ಇದೇನಾ ರೆಡಿ ಆಯ್ತಾ? ಬನ್ನಿ ಸ್ನೇಹಿತರೆ, ರೆಡಿ ಐತಂತೆ. ಬನ್ನಿ. 225 ಕ್ಯಾಶ್ ಆನ್ ಡೆಲಿವರು ಶೋಭಾಗೆ. ಇಲ್ಲಿಂದ ಎಲ್ಲಿ ಅಣ್ಣ ಡ್ರಾಪ್ ನಿಮ್ಮದು? ಹಾಂ ಓಹೋ ಆ ಕಡೆ ಬನ್ನಿ ಹೋಗೋಣ ಸ್ನೇಹಿತರೆ. ನಾವು 10 ಚಪಾತಿ ತೊಗೊಂಡು ಬೆಳಗ್ಗೆ ಕೆಫೆ ಪ್ರಸಿದ್ಧಿಯಿಂದ ಫ್ಲೋಟಿಂಗ್ ಕ್ಯಾಶ್ ಬರೀ ಫುಲ್ ಆಗಿಬಿಟ್ಟೈತೆ. ಮತ್ತು ಜೇಬಲ್ಲಿ ದುಡ್ಡು ಐತೆ, ಅಕೌಂಟೆಲ್ಲ ಇದನ್ನೆಲ್ಲ. ಎರಡೂ ಒಂದು ದಿವಸ ಆದ್ರೂ ಅಕೌಂಟಲ್ಲೂ ದುಡ್ಡು ಇರಬೇಕು, ಜೇಬ್ ತುಂಬಾ ದುಡ್ಡು ಇರಬೇಕು. ಒಂದು ದಿವಸನೂ ನಮ್ಮ ಹಣೆ ಬರೋದಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಅದು ಯಾರಿಗೆ ಗೊತ್ತು. ಪರವಾಗಿಲ್ಲ, ಅಕೌಂಟಲ್ಲಿ ಇದ್ರೆ ಅಕೌಂಟಲ್ಲಿ ಇಲ್ಲ ಅಂದರೆ ಜೇಬಲ್ಲಿದ್ರೆ ಇರುತ್ತಲ್ವ, ಜೇಬಲ್ಲಿ ಇಲ್ಲ ಅಂದ್ರೆ ಅಕೌಂಟಲ್ಲಿದ್ರೆ ಇರುತ್ತಲ್ಲ, ಅಷ್ಟು ಸಾಕು ಬಿಡಿ. ಇದೇ ನಮ್ಮ ಮಿಡಲ್ ಕ್ಲಾಸ್ ಜೀವನ. ಏನಂತಾರೆ ಸ್ನೇಹಿತರೆ? ಡ್ರಾಪ್ ಅಂತೂ ಕೊಟ್ಬಿಟ್ಟೆ ಆಲ್ಮೋಸ್ಟ್. ಇವಾಗ ಎಷ್ಟು 1 2 3 ಎರಡನೇ ಆರ್ಡ್ರ್ ಮಾಲಸ ಗ್ರ್ಯಾಂಡಿಂದ ಪಿಕಪ್ ಮಾಡಿಕೊಂಡೆ. ಡ್ರಾಪ್ ಬಂದುಬಿಟ್ಟು ರಾಜೀವ್ ಗಾಂಧಿ ನಗರ್ ರೋಡು, ಅಲ್ಫಾ ಪಿರಮಿಡ್. ಇದು ಪಿರಮಿಡ್ ಅಪಾರ್ಟ್ಮೆಂಟಿಗೆ ಬಿದ್ದೈತೆ ಎರಡನೇ ಆರ್ಡ್ರು. ಇದು ಬಂದುಬಿಟ್ಟು A2Bಯಿಂದ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಮಲ್ಟಿ ಆರ್ಡ್ರ್ ಕೊಟ್ಟವನೇ ಆಲ್ಮೋಸ್ಟು. ಕಸ್ಟಮರ್ ಇನ್ನೊಂದು ಲೊಕೇಶನ್ ಬಂದುಬಿಟ್ಟು ಎಲ್ಲಪ್ಪ ಇದೆ ಅಂದರೆ ಇರೋ ನೋಡೋಣ. ಇನ್ನೊಂದು ಆರ್ಡ್ರು ರಾಜೀವ್ ಗಾಂಧಿ ಕುಡಿಗಳ್ಳಿ. ಬೇಗ ಹೋಗಿ ಡ್ರಾಪ್ಗಳು ಕೊಡೋಣ, ಬೇಗ. ಏನಿದ್ರೆ ಸ್ನೇಹಿತರೆ 70 ಜಾಸ್ತಿ ಡ್ರಾಪ್ ಕೊಟ್ಟಿದ್ದೀನಿ ನೋಡೋಣ. ಇದು ಕ್ಯಾಶ್ ಆನ್ ಡೆಲಿವರಿ ಬೇರೆ. ವೆಲ್ಕಮ್ ಮೇಡಮ್. ಇವಾಗ ದೇವ ಕಸ್ಟಮರ್ಗೆ ಡಬಲ್ ಒನ್ ಆರ್ಡ್ರ್ ಹಿಡಿಯೋದು ಕೊಟ್ಬಿಟ್ಟು ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. 700 ಚಿಲ್ಲರೆ ಅರ್ನಿಂಗ್ಸ್ ಆಗಿದ್ದು. 4 ಅವರ್ 13 ನಿಮಿಷ ಆಯಿತು. 16 ಆರ್ಡ್ರ್ ಹೊಡೆದಿದ್ದೀನಿ. ಇದೊಂದು ಕೊಟ್ಟರೆ 17 ಆರ್ಡ್ರು. ಏನು ಡೋರ ತೆಗಿತಲ್ಲ, ನೋಡೋಣ ಎಷ್ಟಾಗುತ್ತೆ. ಆಲ್ಮೋಸ್ಟ್ ಹೋಗಿ ತೊಗೊಳ್ಳಿ. ನೇಮ್ ಸರ್? ಓಕೆ. ಯಾವಾಗಲೂ ಡೆಲಿವರಿ ಕೊಡಬೇಕಾದ್ರೆ ಕಸ್ಟಮರ್ಗೆ ಹೆಸರು ಕೇಳಿಬಿಟ್ಟು ಕೊಡ್ತೀನಿ. ಯಾಕಂದ್ರೆ ಮನೇಲಿ ಇದ್ಕೊಂಡು ಬೇರೆ ಆರ್ಡ್ರ್ ಮಾಡಿರ್ತಾರೆ, ಕನ್ಫ್ಯೂಷನ್ ಬೇಡಲ್ವ ಅದಕ್ಕೆ. ಇವಾಗ ಸರ್ಜ್ ಎಷ್ಟಿದೆ? 15 ರೂಪಾಯಿ ಇದೆ ನೋಡಿರಿ. ಯಾರಾದರೂ ಹೊಸೊಬ್ಬರು ಇದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ DM ಮಾಡಿರಿ, ನಂಬರ್ ಕೊಡ್ತೀನಿ, ರೆಫರ್ ಮಾಡಿಕೊಡ್ತೀನಿ. ನನಗೂ ನೀವು ಕರೆಕ್ಟಾಗಿ ಒಂದು 700 800 ಆರ್ಡ್ರ್ ಹೊಡೆದ್ರೆ ನನಗೆ 18,000 ಬರುತ್ತೆ. ನಿಮಗೂ 15 ಎಷ್ಟೋ ಐತೆ ಜಾಯ್ನಿಂಗ್ ಅಂದ್ರೆ. ಅದಂದರೆ ಝೋನ್ ವೈಸ್ ಡಿಫೆಂಡ್ಸ್ ಇದೆಯಲ್ಲ, ಝೋನಲ್ಲಿ ಎಷ್ಟೆಷ್ಟು ಇದೆ ಅಂತ ಇಷ್ಟು ಆರ್ಡ್ರ್ ಹೊಡಿಬೇಕು. 40 ದಿವಸ 45 ದಿವಸ ಅಂತ ಅಷ್ಟು ಆರ್ಡ್ರ್ ಹೋದರೆ ಇಷ್ಟು ಕೊಡ್ತಾರೆ ನೋಡಿರಿ. ಎಕ್ಸ್ಟ್ರಾ ನಮ್ಮ ದುಡ್ದಿರೋದು ಅರ್ನಿಂಗ್ಸ್ ಬಿಟ್ಟು ಇಷ್ಟು ಎಕ್ಸ್ಟ್ರಾ ಕೊಡ್ತಾನೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗ್ತೀನಿ 12 ಗಂಟೆ ಮೇಲೆ. ಇವಾಗ ಟೈಮು 8:39 40 ನಿಮಿಷ ಆಯಿತು. 12 ಗಂಟೆ 40 ನಿಮಿಷ ಆಗಿದೆ ಟೈಮಿಂಗ್ಸು. 20 ಆರ್ಡ್ರ್ ಆಗೈತೆ. ಇನ್ನೂ ಫಸ್ಟ್ ಟಾರ್ಗೆಟ್ 3 ಆರ್ಡ್ರ್ ಬೇಕಾಗೈತೆ. 1000 ರೂಪಾಯಿ ಕರೆಕ್ಟಾಗಿ ಆರ್ಡ್ರ್ ಬಂದೈತೆ. ಹೆಸರುಘಟ್ಟಕ್ಕೆ ಹೋಗ್ಬಿಟ್ಟು ಬಂದೆ, ಒಂದು ಆರ್ಡ್ರ್ ರಿಟರ್ನ್ ಕೊಡಲಿಲ್ಲ. ಇಲ್ಲಿ ನ್ಯೂ ಬೇಲ್ ರೋಡ್ ಹತ್ರ ಬಂದಮೇಲೆ ಆರ್ಡ್ರ್ ಕೊಟ್ಟಾನೆ. ಅಣ್ಣ 4026 ಆರ್ಡ್ರ್ ಐಡಿ. ಎಷ್ಟೊತ್ತು ಮಾಡ್ತಾರೆ ಅಣ್ಣ? 4026 ಇರಿ ನೋಡೋಣ ಏನಂತಾರೆ. ಒಂದೇ ಒಂದು ಐಟಮ್ ಐತೆ, ಬೋನ್ಲೆಸ್ ಚಿಕನ್. ಇವಾಗ ವಿಷ್ಣು ಗಾರ್ಡನ್ ಇದ್ರಲ್ಲಿ ವಿಷ್ಣು ಗಾರ್ಡನ್ ಆರ್ಡ್ರ್ ಬಿದ್ದೈತೆ. ಆಲ್ಮೋಸ್ಟ್ 3-4 ಐಟಮ್ ಐತೆ. ಇವ್ರ ಅಣ್ಣ ನೋಡ್ರಿ, ಯಾರಾದರೂ ಬಂದರೆ ಫ್ರೀದಲ್ಲಿ ಊಟ ಮಾಡ್ಕೊಂಡು ಹೋಗಿರಿ. ಡೆಲಿವರಿ ಬಾಯ್ಸ್ ಕೇಳ್ಕೊಂಡು ಊಟ ಫ್ರೀ ಕೊಡ್ತಾರಂತ ಅವರು. ಯಾರಾದರೂ ಬಂದುಬಿಟ್ಟು ವಿಷ್ಣು ಗಾರ್ಡನಲ್ಲಿ ಫ್ರೀದಲ್ಲಿ ಊಟ ಕೊಡ್ತಾರಂತವರು. ಅಣ್ಣ ನಮ್ಮ ಡೆಲಿವರಿ ಬಾಯ್ಸ್ಗೆ ಫ್ರೀದಲ್ಲಿ ಊಟ ಕೊಡ್ತೀರ ತಾನೇ? ನೋಡಿ ಕೊಡ್ತಾರಂತ ನೋಡಿ. ದಯವಿಟ್ಟು ಬಂದುಬಿಟ್ಟು ಯಾರು ಬೇಕಾದ್ರೂ ಊಟ ಮಾಡಿಬಿಟ್ಟು ಹೋಗ್ರಿ ಮಧ್ಯ. ಹಾಂ ಅಣ್ಣ ಹಂಗೆ ಅಣ್ಬೇಡಣ್ಣ, ತುಂಬ ಜನ ಬಂದುಬಿಡ್ತಾರೆ. ಮತ್ತೆ ಬಂದುಬಿಟ್ಟು ಊಟ ಮಾಡಿರಿ. ಏನು ಡೆಲಿವರಿ ಬಾಯ್ದು 50% ಡಿಸ್ಕೌಂಟ್ ಮಾಡಿಕೊಡಿ ಅಣ್ಣ.
ಹಾಂ ಮಾಡೋಣಂತೆ ನೋಡ್ರಿ. ಬಂದುಬಿಟ್ಟು ಯಾರಾದರೂ ಊಟ ಮಾಡಿದ್ರು ಹೊಟ್ಟೆ ಹಸು ಆಗಿದ್ರೆ ಬಂದುಬಿಟ್ಟು ಮಾಡ್ರಿ ಅಂತ ಹೇಳ್ತೀನಿ. ಹಾಂ ಅಕ್ಕ 1368 0092 ಪಿಕಪ್ ಆಯಿತು. ಡ್ರಾಪ್ ಎಲ್ಲಪ್ಪ ಅಂದರೆ ಸಂಜಯ್ ನಗರಕ್ಕೆ ಡ್ರಾಪ್ ಬಿದ್ದೈತೆ. ಇದು ಹೋಗೋಣ ಸಂಜಯ್ ನಗರಕ್ಕೆ ಇವಾಗ. ಇರಿ ಸ್ನೇಹಿತರೆ, ಇಲ್ಲಿ ಲಿಫ್ಟ್ ವರ್ಕ್ ಇಲ್ಲ ಅಂತ ಡೆಲಿವರಿ ಬಾಯ್ಸ್ಗೆ ಇರಿ ಇಲ್ಲಿ ಇದಕ್ಕೆ ಇಟ್ಬಿಡ್ತೀನಿ. ಇಲ್ಲ ರೀ ನನ್ನ ಮಕ್ಕಳು ಕರೆಕ್ಟ್ ಟೈಮಿಗೆ ಫೋನ್ ಮಾಡಿಬಿಡ್ತಾರೆ. ಲಿಫ್ಟ್ ವರ್ಕ್ ಇಲ್ಲ ಅಂತಂದರೆ ಎದಕ್ಕೆ ಹಿಡಿದು ಮಾಡೋದು? ನಾವು ಯಾಕೆ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ ನಡ್ಕೊಂಡು? ಹೌದು, ಮತ್ತು ಲಿಫ್ಟ್ ವರ್ಕ್ ಇಲ್ಲ ಅದನ್ನಿಲ್ಲ ಅಂತಂದುಬಿಟ್ರೆ ಯಾರು ಹೋಗ್ತಾರೆ? ನಡ್ಕೊಂಡು ಹೋಗಂತ ಹೇಳ್ತಾನೆ ಯಾವನಮ್ಮನೆ. ಸರ್ ಡೆಲಿವರಿ ಬಾಯ್ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ, ಕೆಳಗಡೆ ಇದ್ದೀನಿ ಸರ್. ಲಿಫ್ಟ್ ವರ್ಕ್ ನಮಗೆ ಡೆಲಿವರಿ ಬಾಯ್ ಅಲಾವ್ ಇಲ್ಲ ಅಂತಲ್ಲ ಸರ್? ಹಾಂ ಸರ್, ಮತ್ತೆ ಹೆಂಗೆ ಲಿಫ್ಟಲ್ಲಿ ಇಡಲಾ? ಹೆಂಗೆ ಲಿಫ್ಟಲ್ಲಿ ಇಟ್ಬಿಡ್ಲಾ? ಓಕೆ, ಸೆಕೆಂಡ್ ಫ್ಲೋರ್ ಓದ್ತಿರ್ತೀನಿ ನೋಡಿ, ತೊಗೊಳ್ಳಿ. ಸೆಕೆಂಡ್ ಫ್ಲೋರ್ ಓದ್ತಿದ್ದೀನಿ ನೋಡಿ ಸರ್. ಇವ್ನು ಯಾರು ಓನರ್ ಹೇಳೋಣಂತೆ, ಯಾವ ಬಿಲ್ಡಿಂಗ್ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಅವ್ರ ಕಸ್ಟಮರ್ಗೆ ಹೇಳ್ಬಿಟ್ರೆ ನಾವು ಮೇಲ್ಗಡೆ ಹೋಗೋಕ್ಕಾಗಲ್ಲ, ನಡ್ಕೊಂಡು ಹೋಗಿ ಅಂತ ಲಿಫ್ಟ್ ಇದ್ರೂ ಯಾಕೆ ನಾವು ಹೋಗಬೇಕು ಅಲ್ವಾ? ಇದು ಬಂದುಬಿಟ್ಟು ಅಪಾರ್ಟ್ಮೆಂಟ್ ಬಂದುಬಿಟ್ಟು JNM ಎಕ್ಸಲೂಸ್ ಗುಟ್ಟಳ್ಳಿ ಸಂಜಯ್ ನಗರ್ ಬೆಂಗಳೂರು. ಇಲ್ಲಿಗೆ ಡೆಲಿವರಿ ಬಾಯ್ಸ್ಗೆ ಅಲಾವ್ ಕೊಡಲ್ಲ ಅಂತ. ಏನು ಮಾಡ್ತೀರಾ? ಹೋಗಲ್ಲ ಸ್ನೇಹಿತರೆ. ಇವಾಗ ಬರ್ತಾ ಬಂದುಬಿಟ್ಟು ಉತ್ತರ ಕರ್ನಾಟಕ ಹೋಟೆಲು ಎಷ್ಟು ವೇಸ್ಟಾಗಿ ಅಡುಗೆ ಮಾಡ್ತಾಯಿದ್ದಾರೆ ಅಂದರೆ, ಅದು ಹಸಿಮೆಣ್ಸಿನ್ಕಾಯಿ ಖಾರದಲ್ಲಿ ಪಲ್ಯದಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ತಾನೆ ಯಾವನಾದರೂ. ಆ ಥರ ಮಾಡಿಟ್ಟಾರ ಪಲ್ಯನ. ಖಾರ ಇಲ್ಲ, ಬರೀ ಮೆಣ್ಸಿನ್ಕಾಯಿ ಹತ್ತುತ್ತಾ ಇದ್ದಾವೆ. ಚಟ್ನಿ ಅದಕ್ಕೆ ಇಡ್ತಾರಪ್ಪ. ಮತ್ತು ನಾರ್ಮಲ್ಲು ಅದು ಯಾವುದೋ ಹಿಟ್ಟು ಯಾವುದೋ ಚಟ್ನಿ ಅದು ಇಡ್ತಾರೆ, ಮೊಸರು ಜೊತೆ ತಿನ್ನೋಕ್ಕಂತ. ಚಟ್ನಿನೂ ಇಡಲ್ಲ ಇವಾಗ. ಸೌತೆಕಾಯಿ ಇಡಲ್ಲ, ಮತ್ತು ಈರುಳ್ಳಿ ಇಡಲ್ಲ. ಬರ್ತಾ ಉತ್ತರ ಕನ್ನಡ ಹೋಟೆಲ್ ಹೆಸರುಗಳನ್ನ ಹಾಳು ಮಾಡ್ತಾಯಿದ್ದಾರೆ ಒಂದೊಂದು ಹೋಟೆಲ್ಗಳು. ಎಲ್ಲ ಹೋಟೆಲ್ದಲ್ಲೂ ಹೇಳ್ತಾಯಿಲ್ಲ, ಒಂದೊಂದು ಹೋಟೆಲ್ಗಳಲ್ಲಿ. ಮುಂಚೆ ಅದೇ 1-2 ವರ್ಷ ಹಿಂದೆ ಹೋಗಿದ್ರೆ 2022 ಕುತ್ಕೊಳ್ಳೋಕ್ಕದು ಜಾಗ ಇತ್ತು. ಇವಾಗ ನಿಂತ್ಕೊಂಡ್ಬಿಟ್ಟೆ ಊಟ ಮಾಡಬೇಕು. ಅದು ನಾರ್ಮಲ್ ಪ್ಲೇಟಲ್ಲಿ ಹಾಕ್ಬಿಟ್ಟು ಕೊಡಲ್ಲ, ಪೇಪರ್ ಪ್ಲೇಟಲ್ಲಿ ಕೊಡ್ತಾರೆ. ಅದೇನು ಜನರಪ್ಪ. ಇವಾಗ ಬರ್ತಾ ನಾನೊಬ್ಬ ಉತ್ತರ ಕನ್ನಡ ಹುಡುಗ ಆಗಿಬಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಾದರೂ ಉತ್ತರ ಕನ್ನಡ ಹೋಟೆಲ್ದು ಇಟ್ಟಿದ್ರೆ ಹೇಳಿ, ಅವ್ರಿಗೆ ತಿಳಿಸ್ಬಿಟ್ಟು ಹೋಟೆಲ್ ನಡೆಸ್ತಾ ಇದ್ದರೆ ಅಡುಗೆನ ಚೆನ್ನಾಗಿ ಮಾಡೋಕ್ಕೆ ಹೇಳಿ, ರೊಟ್ಟಿನ ಚೆನ್ನಾಗಿ ಮಾಡೋಕ್ಕೆ ಹೇಳಿ. ಚಪಾತಿ ಮಾಡ್ತಾರೆ, ಅದೇನು ಚಪಾತಿ? ನಮ್ಮ ಉತ್ತರ ಕನ್ನಡ ಚಪಾತಿ ಇಲ್ಲ, ಉತ್ತರ ಕನ್ನಡಕ್ಕೆ ನಾರ್ಮಲ್ ಚಪಾತಿಗಳು ಗೊತ್ತು, ಜೋಳದ ರೊಟ್ಟಿಗಳು ಗೊತ್ತು. ನಮ್ಮ ಸೈಡು ಅಕ್ಕಿ ರೊಟ್ಟಿ ಅಂದ್ರೇ ಗೊತ್ತಿಲ್ಲ. ಮತ್ತು ಅದ್ಯಾವುದು ಮೆಂತ್ಯ ಚಪಾತಿ ಅಂತೆ. ಮೆಂತ್ಯ ಚಪಾತಿ ನಾನು ಇದುವರೆಗೂ ನೋಡಿರಲಿಲ್ಲ. ಮೆಂತ್ಯ ಚಪಾತಿನ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಯಾರು ತಿಂತಾರೆ ಗುರು ಆ ಮೆಂತ್ಯ ಚಪಾತಿನ? ಸರಿಯಾಗಿ ಬೇಯಿಸಲ್ಲ ಬಿಡಲ್ಲ. ದಯವಿಟ್ಟು ಯಾರಾದರೂ ಉತ್ತರ ಕನ್ನಡ ಹೋಟೆಲ್ ಅದು ಇಡೋರು ನೀವು ಇಟ್ಟಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ಗೊತ್ತಿದ್ರೆ ದಯವಿಟ್ಟು ಚೂರು ಕ್ವಾಂಟಿಟಿ ಮತ್ತು ಕ್ವಾಲಿಟಿನೂ ಚೆನ್ನಾಗಿ ಕೊಡೋಕ್ಕೆ ಹೇಳಿ. ಸ್ವಲ್ಪ ರಸಮಲ್ಲಿ ಸಾಂಬಾರು ಗಟ್ಟಿ ಸಾಂಬಾರು ಮಾಡೋಕ್ಕೆ ಹೇಳಿ. ಬದನೇಕಾಯಿ ಪಲ್ಯನೂ ಚೆನ್ನಾಗಿ ಮಾಡೋಕ್ಕೆ ಹೇಳಿ. ಇವಾಗ ಬದನೇಕಾಯಿ ಪಲ್ಯ ಮಾಡ್ತಿದ್ರು ಮುಂಚೆ, ಇವಾಗ ಅದು ಅದ್ಯಾವುದೋ ಕಾಳ್ದು ಮಾಡ್ತಾರೆ. ಹಾಯ್ ಬ್ರೋ, ಸರಿ. ಹಾಂ, ಹಸಿರು ಕಾಳು ಪಲ್ಯ ಬರೀ ಅದರಲ್ಲಿ ಏನು ಚೂರು ಚೆನ್ನಾಗಿ ಕೊಡ್ತಾಳೆ. ಇವಾಗ ಜಾಳಲ್ಲಿ ಕ್ರಾಸಲ್ಲ, ಹೋಟೆಲ್ ಹೆಸರು ಹೇಳಲ್ಲ, ಬರೋ ಒಟ್ಟಲ್ಲಿ ಉತ್ತರ ಕರ್ನಾಟಕ ಅಂದ್ಕೊಳ್ಳಿ ಅಷ್ಟೇ. ಅವ್ರ ಏರಿಯಾಗೆ ಅಲ್ಲಿ ಅದು ಇದು ಏನು ಹೇಳೋಕ್ಕೋಗಲ್ಲ ಪಾಪ. ಮತ್ತು ಅವ್ರ ಹೊಟ್ಟೆ ಮೇಲೆ ಕೊಡೋಣ. ಜಾಳಲ್ಲಿ ನಾನು ಊಟ ಮಾಡಿದೆ. ನಮ್ಮ ಏರಿಯಾದಲ್ಲಿ ಇದ್ದಾವೆ, ದೊಡ್ಡ ಮೌಸಂದ್ರದಲ್ಲಿ, ಗಂಗಾನಗರದಲ್ಲಿ, RT ನಗರದಲ್ಲಿ ಚೂರು ಚೆನ್ನಾಗಿ ಕೊಡ್ತಾಳೆ. ಇವಾಗ ಬರ್ತಾ ದಯವಿಟ್ಟು ಯಾರಾದರೂ ನೋಡ್ತಿದ್ದೆ. ನಾನಂತರೂ ಇವಾಗ ಡೈರೆಕ್ಟಾಗಿ ಹೇಳ್ಬಿಟ್ಟು ಬಂದೆ, ಚೂರು ಚೆನ್ನಾಗಿಲ್ಲ ಅಂತ. ಚೆನ್ನಾಗೈತೆ ಅಂದರೆ ಚೆನ್ನಾಗಿದೆ, ಡೈರೆಕ್ಟಾಗಿ ಹೇಳ್ಬಿಟ್ಟು ಬರ್ತೀನಿ ಮುಖದ ಮೇಲೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ. ದಯವಿಟ್ಟು ಊಟ ಆದ್ಮೇಲೆ ಕಾಸು ಕೊಡ್ತೀವಿ. ಪುಕ್ಷಟ ಏನತ್ರ ಅವ್ರು ಊಟಕ್ಕೆ ಕೊಡಲ್ಲ ನಮಗೆ. ಆ ಕಾಸು ತಕ್ಕಂಗೆ ಚೂರು ಊಟನೂ ಮಾಡ್ತು ಬನ್ನಿ. ಸುಮ್ಮನೆ ಊರು ಬಿಟ್ಟು ಊರು ಬಂದಿರ್ತೀವಿ, ಹೋಟೆಲ್ಗಳು ಇದ್ದಾವೆ ನಂಬ್ಕೊಂಡಂತ ನಮ್ಮ ಸೈಡ್ ಊಟ ಸಿಗುತ್ತೆ ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಬೆಂಗಳೂರು ಊಟನೇ ಪರವಾಗಿಲ್ಲ, ಎಷ್ಟೋ ಚೆನ್ನಾಗಿರುತ್ತೆ. ಇನ್ನೂ ಅದ್ರಿಗಿಂತ ವೇಸ್ಟಾಗಿ ಮಾಡಿಬಿಡ್ತಾವ್ರೆ ಇವರು. ಇಷ್ಟು ಹೇಳ್ತೀನಿ ಸ್ನೇಹಿತರೆ. ಇವಾಗ ಟೈಮಿಂಗ್ಸು 3:30 ಆಗೈತೆ. ಆಮೇಲೆ ನೈಟ್ನಲ್ಲೇ ಸಿಗ್ತೀನಿ ಡೈರೆಕ್ಟಾಗಿ ಸ್ನೇಹಿತರೆ. ಇವಾಗ ಸಂಜೆ ಟೈಮಿಂಗ್ಸು 7 ಗಂಟೆ ಆಗಿದೆ. ಆಲ್ಮೋಸ್ಟ್ ಲಾಗಿನ್ ಆಗಿದ್ದೀನಿ. ಆರ್ಡ್ರು ಯಾವುದೂ ಬಿದ್ದಿಲ್ಲ. ಏನು 1 ನಿಮಿಷದಲ್ಲಿ ಬೀಳುತ್ತೆ ಅಂತ ಹೋಗ್ಬಿಡ್ರಿ. ಬರ್ರಿ ರೆಸ್ಟಾಗಿ ಇಷ್ಟ ಮಲ್ಕೊಂಡ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡ. ಇವಾಗ ಬೇಕಾಗಿರೋದೇ 6-7 ಆರ್ಡ್ರು. ಬೇಗ ಹೊಡೆಯೋಣ. 1400 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ. ಯಾವುದೋ ಕೊಟ್ಟ ದೊಣ್ಣೆ ಬಿರಿಯಾನಿ, ಎಗ್ ರೈಸು ಅಡ್ಡ. ಇಲ್ಲಿಂದ ಎಲ್ಲಿ? ಸಹಕಾರನಗರಕ್ಕೆ. ಸರ್ಜು ಬಂದುಬಿಟ್ಟು 20 ರೂಪಾಯಿ ಕೊಟ್ಟವನೆ. ಎಲ್ಲಪ್ಪ ಇದು? ಇರಿ ನೋಡೋಣ ಎಲ್ಲಿ ಕೊಟ್ಟವನೆ ಅಂತ. ಇದು ಆರ್ಚ್ ಹತ್ರ ಅಲ್ಲಿ ಕೊಟ್ಟವನೆ. ಬರ್ರಿ ಪಿಕಪ್ ಮಾಡೋ ಹತ್ರ ಹೋಗೋಣ.
ಸ್ನೇಹಿತರೆ ಟೈಮಿಂಗ್ಸ್ ಬಂದುಬಿಟ್ಟು ಇವಾಗ ಎಷ್ಟು 7:30 ಗಂಟೆಗಿದೆ. ಆಲ್ಮೋಸ್ಟ್ 2 ಆರ್ಡರ್ ಪಿಕಪ್ ಡ್ರಾಪ್ ಮಾಡಿಬಿಟ್ಟೆ. ಮತ್ತೊಂದು ಬಿದ್ದೈತೆ ಇವಾಗ ಫ್ರೆಶ್ ಮನೆಯಿಂದ. ಏನು ಚಿನ್ನ ನನಗೆ ಕೊಡಲು ಬರೋ ಹಿಡಿಯು 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 ಹಿಡಿ. ಯಾಕೋ ಏನದು ಹಿಡಿ ಹಿಡಿ ಪಾಪ ಚಿಕ್ಕ ಹುಡುಗ ಹೊಡಿಯೋದ ಅಣ್ಣ. 7604 ಯಾವುದಣ್ಣ ಇದು? 7604 ಆ ಕಡೆ ಐತಾ? ಇಲ್ಲೇ ಕೊಟ್ಟಿದ್ರೆ ಆಗ್ತಿತ್ತಲ್ಲ, ಮತ್ತೆ ಈ ಕಡೆ ಬರ್ಬೇಕಾ? ಯಪ್ಪ ಏನು ಕ್ಯಾಮಪ್ಪ. ಮತ್ತೆ ಇದು ಅಪಾರ್ಟ್ಮೆಂಟ್ ನಮ್ಮ ಏರಿಯಾ ಕಡೆ ಕೊಟ್ಟಾನೆ. ಆಲ್ಮೋಸ್ಟು ಅರ್ನಿಂಗ್ಸು 1,500 ದಾಟೈತೆ ಸ್ನೇಹಿತರೆ. ಏನು ಬೇಕಾಗಿರೋದು 3-4 ಆರ್ಡ್ರು. ಬರ್ರಿ ಮತ್ತೆ ಸಿಗ್ತೀನಿ ಆಮೇಲೆ. ನೋಡಿ ಸ್ನೇಹಿತರೆ, ಕಸ್ಟಮರ್ ಡ್ರಾಪ್ ಲೊಕೇಶನ್ ಎಲ್ಲಿದೆ, ರಾಂಗ್ ಲೊಕೇಶನ್ ಆಗಿದೆ ಅಂತ ಇಲ್ಲಿಗೆ ಬಂದಿದ್ದೀನಿ ಇವಾಗ ನಾನು. ಎಲ್ಲಿ ಸಂಜಯನಗರ ಉಡುಪಿ ಗಾರ್ಡನ್ ಹತ್ರ. ಇವಾಗ ರಾಂಗ್ ಲೊಕೇಶನ್ ಹಾಕ್ಕೊಂಡು ಬರಲಿಲ್ಲ ಅಂದರೆ ಈ ಥರ ಡ್ರಾಪ್ ಕೊಡ್ಬೇಕು ನೋಡಿ. ಮೇಡಮ್ OTP ಹೇಳಿ. ಗೊತ್ತಿಲ್ಲ ಮೇಡಮ್ ಯಾರಿಗೆ ಬರುತ್ತೆ ಅಂತ. ಬಂತ ಅದು ಕಾಲ್ ಮಾಡಿದ್ರೆ ನಿಮ್ಮ ನಂಬರ್ 2 ನಂಬರ್ ಇದೆ ನೋಡಿ. ಬಂತಾ? ಎಲ್ಲಾರು ಅವ್ರು ಫೋನ್ ಮಾಡಿ ಕೇಳಿ. 0043 ಹಾಂ ಓಕೆ ತೊಗೊಳ್ಳಿ. ಅದು ರೈಲ್ವೆ ಗೇಟ್ ಹತ್ರ ಹಾಕಿದ್ದಾರೆ ಅಡ್ರೆಸ್, ಅದನ್ನು ಬನ್ನಿ ಸರ್. ಓಕೆ ಬಿಡಿ ಪರವಾಗಿಲ್ಲ. ಬನ್ನಿ ಸ್ನೇಹಿತರೆ, ಇವಾಗ ಮತ್ತೆ ಹೇಳ್ಕೊಡ್ತಾನೆ ನೋಡೋಣ. ಆಲ್ಮೋಸ್ಟ್ ಇನ್ನೊಂದು 1-2 ಆರ್ಡ್ರ್ ಬೇಕು. ಟೈಮಿಂಗ್ಸ್ ನೋಡಿದ್ರೆ 8:30 ಗಂಟೆ ಆಗಿದೆ. ಹೇಳ್ಕೊಡ್ತಾನೆ ನೋಡೋಣ. ಸ್ನೇಹಿತರೆ, ಡ್ಯೂಟಿ ಅಂತೂ ಆಫ್ ಮಾಡಿದ್ದೀನಿ, ಮನೆಗೆ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1864. ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 1864 ಪ್ಲಸ್ಸು 179 ರೂಪಾಯಿ ಮ್ಯಾಕ್ಸ್ ಬೋನಸ್ಸು ಪ್ಲಸ್ 500 ರೂಪಾಯಿ ಇನ್ಸಿಟ್ಟು. ಟೋಟಲ್ 5,000 ಅಂತ ಇದ್ದೀನಿ. 2,543. ಎಷ್ಟು ಅವರ್ ಮಾಡಿದ್ದೆ? 12 ಅವರ್ 45 ನಿಮಿಷ. ಆರ್ಡ್ರ್ ಹೊಡೆದಿರೋದು 39. ಆಲ್ಮೋಸ್ಟು ಪರವಾಗಿಲ್ಲ, ಚೆನ್ನಾಗಿದೆ. ಇವತ್ತು ಮಂಡೇ ಅಲ್ವಾ, ನಾಳೆ ಬಂಪರ್ ಆಫರ್ ಕೊಟ್ಟಾನೆ. ನಾರ್ಮಲ್ಲು 25 ರೂಪಾಯಿ ಸಂಜೆ ಟೈಮಲ್ಲಿ, ಮತ್ತು ಬೆಳಗ್ಗೆ 45 ಕಂಟಿನ್ಯೂಸ್ ಸರ್ಚ್ ಕೊಟ್ಟಾನೆ. ಅಂದರೆ ಸಂಜಯ್ ನಗರ್, ನ್ಯೂ ಬೆಲ್ ರೋಡ್, RT ನಗರಲ್ಲಿ ಸರ್ಚ್ ಕೊಟ್ಟಾನೆ. ಸಕ್ಕರೆ ನಗರಲ್ಲಿ ಸರ್ಚ್ ಕೊಟ್ಟಾನೆ, ಗೊತ್ತಿಲ್ಲ. ನಾಳೆ ನೋಡೋಣ ಮಂಗಳವಾರ ಎಷ್ಟು ಅರ್ನಿಂಗ್ಸ್ ಐತೆ. ಯಾರಾದರೂ ಹೊಸಬ್ರು ಅವ್ರದ್ದು SRJ ಕನ್ನಡ ಅಂತ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ, ಅವ್ರಿಗೆ ರೆಫರ್ ಮಾಡಿಕೊಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.